ರಕ್ತ ಸಂಬಂಧಕ್ಕಿಂತ ಹೆಚ್ಚಾಗಿ ನೀವೆಲ್ಲ ಸಿಕ್ಕಿದ್ದೀರಾ. ಇವಳು ಸಿಕ್ಕಿದಾಳ, ಒಳ್ಳೆ ಜೀವನ ಸಿಕ್ಕಿದೆ. ಅದನ್ನ ಕಳ್ಕೊಳಕ್ ನಾನು ಇಷ್ಟಪಡಲ್ಲ. ವೇಟ್ ಈಗ ನಾನೇ ನಿಮ್ ಹುಡುಗಿ ಅನ್ಕೊಂಡು ಹೇಳಿ ನೋಡೋಣ. ಮತ್ತೇನೋ ನಿಂದು ಮಗ ಎಲ್ಲೋ ಇದ್ಯಾ? ಬೆಂಗಳೂರು ಕ್ರಾಸ್ ಮಾಡಿದ್ಯಾ? ಆಲ್ಮೋಸ್ಟ್ 45 ಮಿನಿಟ್ಸ್ ಆಯ್ತು. ಕುಣಿಗಲ್ ರೋಡಲ್ಲಿದ್ದೀನಿ. ಹಾಗೆ ದಾರಿಯಲ್ಲಿ ಎಲ್ಲರೂ ಸ್ಟಾಪ್ ಕೊಟ್ರೆ ಒಂದು ಟೀ ಒಂದು ದಮ್ ಹಾಕೊಂಡು ಹಾಸನ್ ಕಡೆ ಜರ್ನಿ. ಮಗ ಇವಾಗ ತಾನೇ ರೀಲ್ಸ್ ಅಲ್ಲಿ ಒಂದು ಹುಡುಗಿನ ನೋಡ್ದೆ, ಏನ್ ಸಾಕಾಗಿದ್ದಾಳೆ ಗೊತ್ತಾ? ರೀಲ್ಸ್ ಹುಡುಗಿ ಅಪ್ರಂಜಿ ಆದ್ರೆ ನಂಗಿಲ್ ಸಿಕ್ತಿರೋಳು ಅಪ್ಸರೆ ಆಗಿದ್ದಾಳೆ. ತಾವೀಗ ಮುಚ್ಚೋಂಗ್ ಕಟ್ ಮಾಡ್ತೀರಾ? ಮಗ ಹಲೋ ಮಿಸ್ಟರ್, ನೀವು ಯಾವ ರೂಟಲ್ಲಿ ಹೋಗ್ತಿದ್ದೀರಾ ಅಂತ ತಿಳ್ಕೊಬೋದಾ? ಯಾಕೆ ಮೇಡಮ್, ಎನಿ ಟೆನ್ಷನ್? ಪ್ಲೀಸ್, ಅದು ನನ್ನ ಬಸ್ ಮಿಸ್ ಆಗೋಯ್ತು. ಇಷ್ಟೊತ್ತಲ್ಲಿ ಇಲ್ಲಿ ಬಸ್ಗಳು ಬೇರೆ ಕಮ್ಮಿ. ಇನ್ ಕೇಸ್ ನೀವೇನಾದರೂ ನಾನು ಹೋಗೋ ಊರಿನ ಕಡೆ ಹೋದ್ರೆ ಡ್ರಾಪ್ ಕೇಳೋಣ ಅನ್ಕೊಂಡೆ. ಊರು ಯಾವ ಕಡೆ ಆದ್ರೇನು, ಡ್ರಾಪ್ ಕೊಡೋ ಮನುಷ್ಯಗಿರ್ಬೇಕು ಅಷ್ಟೇ. ಅದರಲ್ಲೂ ಇಷ್ಟು ರಾತ್ರಿಯಲ್ಲಿ ಒಂದು ಹುಡುಗಿ ಕೇಳಿದ್ರೆ ಕೊಡಲ್ಲ ಅಂತೀನಾ? ಬನ್ನಿ. ಥ್ಯಾಂಕ್ ಯು. ನನ್ನ ಹೆಸರು ದೈವಿಕ್ ಅಂತ. ನಾನು ಅರ್ಚನಾ. ಹೌದು, ನಿಮ್ದು ಲವ್ ಫೇಲ್ಯೂರಾ? ಈ ಬೈಕು, ನಿಮ್ಮ ಗಡ್ಡ, ಈ ಬ್ಯಾಗು, ನೈಟ್ ರೈಡು, ನಿಮ್ಮ ಆಟಿಟ್ಯೂಡು, ಇದನ್ನೆಲ್ಲ ನೋಡ್ತಿದ್ರೇನೆ ಅನ್ನಿಸ್ತು. ಸೊ ಕೇಳಿದೆ ಅಷ್ಟೆ. ನಿಮ್ಮ ಗೆಸ್ ಕರೆಕ್ಟೇ, ಬಟ್ ಅದನ್ನೆಲ್ಲ ಮರೆಯೋಕೆ ಅಂತಾನೆ ಹೋಗ್ತಾ ಇದ್ದೀನಿ. ಸಾರಿ, ರೀಸನ್ ಕೇಳಲ್ಲ. ಅವಳಿಗಿಂತ ಒಳ್ಳೆ ಹುಡುಗಿನೇ ಸಿಗ್ತಾಳೆ ಬಿಡಿ. ಈ ಹುಡುಗಿರು ಒಳ್ಳೆ ಹುಡುಗಿ ಸಿಗ್ಲಿ ಅಂತ ಹೇಳ್ತಾರೆ, ಆದ್ರೆ ನಾನೇ ಒಳ್ಳೆ ಹುಡುಗಿ ಅಂತ ಏನಕ್ಕೆ ಕೇಳಲ್ಲ? ಹಾಗಾದ್ರೆ ನಿಮ್ಮ ಪ್ರಕಾರ ಒಳ್ಳೆ ಹುಡುಗಿ ಅಂದ್ರೆ ಯಾರು? ನಿಲ್ಸಿ. ಹಲೋ ಅಮ್ಮ, ಬಸ್ಸಲ್ಲಿದ್ಯಾ? ಅಶೋ ಸಾರಿ ಮಾ, ನಿಂಗೆ ಹೇಳೋದೇ ಮರ್ತೋಯ್ತು. ಬಸ್ ಮಿಸ್ ಆಗೋಯ್ತು. ಅಲ್ಲ ಕಣೆ, ಬಸ್ ಮಿಸ್ ಆದ್ರೆ ಹೇಳ್ಬೇಕಲ್ವಾ? ಇವಾಗ ಎಲ್ಲಿದ್ಯಾ? ಬೈಕಲ್ಲಿ ಮಾ. ಬೈಕಲ್ಲ? ಯಾರ ಜೊತೆ? ಫ್ರೆಂಡ್ ಮಾ. ಯಾವ ಫ್ರೆಂಡೇ? ಹೊಸ ಫ್ರೆಂಡ್ ಮಾ, ತುಂಬಾ ಒಳ್ಳೆಯವರು. ನೀನೇನು ಟೆನ್ಷನ್ ಮಾಡ್ಕೋಬೇಡ, ಡೋಂಟ್ ವರಿ. ಏನೋಮ್ಮ, ಹುಷಾರು. ಸರಿ ಅಮ್ಮ, ನಾನು ಹುಷಾರಾಗೆ ಬರ್ತೀನಿ. ಮೇಡಮ್, ಒಂದೆರಡು ನಿಮಿಷ ರೆಸ್ಟ್ ಮಾಡ್ಕೊಂಡು ಹೋಗೋಣ. ಕರಿಯ ಅವನ್ನ. ಅಮೂಲ್ ಬೇಬಿನೆಲ್ಲ ಕುಡಿಸ್ಬೇಡಿ ಅಂದ್ರೆ ಕುಡಿಸಿರಲ್ಲ. ಎದ್ ಬಾರಲ್ಲಿ ನಡಿಯೋ. ಒಂದ್ ನಿಮಿಷ, ನಾನ್ ಅಂಟಿಸ್ಲಾ ಇದನ್ನ ಪ್ಲೀಸ್? ಥ್ಯಾಂಕ್ ಯು. ಥ್ಯಾಂಕ್ ಯು. ಲವ್ ಫೇಲ್ಯೂರ್ ಆದ್ಮೇಲೆ ಸ್ಟಾರ್ಟ್ ಮಾಡ್ಕೊಂಡಿರೋದ ಇದನ್ನ?
ಇವತ್ತೆಲ್ಲ ಅಷ್ಟು ಬಿಟ್ಬೋಣ ಅಂತ ಇದ್ದೀನಿ. ಓಹೋ, ಇದಂತೂ ಒಂದ್ ಅದ್ಭುತವಾದ ಸುಳ್ಳು. ನೋವೇ ಚಾನ್ಸೇ ಇಲ್ಲ. ಹೌದು, ನಾವೇನು ಲವ್ ಫೇಲ್ಯೂರ್ ಆದ್ರೆ ಮರೆಯೋಕೆ ಅಂತ ಇದನ್ನ ಆಪ್ಷನ್ ಇಟ್ಕೊಂಡಿದ್ದೀವಿ. ನಿಮ್ ಕತೆ ಏನು? ಹೆಂಗ್ ಮ್ಯಾನೇಜ್ ಮಾಡ್ತೀರಾ? ಫಸ್ಟ್ ಆಫ್ ಆಲ್, ಹುಡುಗಿರು ಯಾವ ಹುಡುಗನ್ನು ಮನ್ಸಲ್ಲಿ ಇಟ್ಕೊಳ್ಳೋದೇ ಇಲ್ಲ. ಬಿಟ್ಟ ಸ್ಥಳ ತುಂಬಿರಿ ಅಂತ ಬೇರೆ ಹುಡುಗನ್ನ ಆರ್ಡರಿಗೆ ಫಿಲ್ ಮಾಡ್ಕೊಂಡಿರ್ತಾರೆ. ನಮಗೇನು ಆಪ್ಷನ್ಸ್ ಕಮ್ಮಿ ಇಲ್ಲ. ಇನ್ಸ್ಟಾಲ್ 500, FB ಲೋನ್ 300, ವಾಟ್ಸ್ಆಪ್ ಅಲ್ಲಿ 100. ಯಾವ ಹುಡುಗಂಗ್ ಮೆಸೇಜ್ ಮಾಡೋದು, ಯಾವ ಹುಡುಗನ್ ಕಾನ್ಸಂಟ್ರೇಟ್ ಮಾಡೋದು ಅನ್ನೋ ಕನ್ಫ್ಯೂಷನ್ಸೇ ಜಾಸ್ತಿ ನಮ್ಗೆ. ನಿಮ್ ಗಾಡಿಗೇನ್ ಬ್ರೇಕ್ ಇಲ್ವಾ? ಬಂತ ನೋಡ ಲೆಗ್ ಪೀಸ್. ఈ శరీరం స్త్రీ సంపర్కం కోరుతుంది. ಈ ಚಳಿಲಿ ಒಳ್ಳೆ ಬಿಯರ್ ಜೊತೆ ಲೆಗ್ ಪೀಸ್ ತರ ಸಿಕ್ಕಿದ್ಯಾ. ಇವಾಗ ನೀನ್ ಬರ್ತೀಯಾ ಇಲ್ಲ ನಾನು ಎತ್ತಾಕೊಂಡು ಹೋಗ್ಲಾ? ಗುರು ಹೇಳ್ ಗುರು. ಇಳಿರಿ ಕೆಳಗಡೆ, ಇಳಿರಿ ಕೆಳಗಡೆ. ಏಯ್ ಹತ್ತಿ. ರೀ ಅರ್ಚನಾ ಮೇಡಮ್, ನೀವು ಹೇಳಿರೋ ಪ್ರಕಾರ ನಿಮ್ಮ ಲೊಕೇಶನ್ ಬಂತು, ಇಳಿರಿ. ಹೇಳು ಮಗ. ಬೆಳಗ್ಗೆ ಯಾವ್ದೋ ಸ್ಯಾಡ್ ರೀಲ್ಸ್ ಮಗ. ಲವ್ ಬ್ರೇಕಪ್ ಆಗಿರೋದು ನೋಡ್ದೆ. ನಿಂದೇನಾದ್ರೂ ಮೂವ್ ಆಯ್ತಾ? ಸ್ಯಾಡ್ ಎಂಡಿಂಗ್ ಏನೂ ಇಲ್ಲ. ಮಗ, ಸ್ಯಾಡ್ ರೀಲ್ಸ್ ನೀನ್ ನೋಡಿದೆ, ನಮ್ದು ಹ್ಯಾಪಿ ಎಂಡಿಂಗ್ ತರ ಇದೆ. ಐ ಲವ್ ಯು. ಹೌದು, ನಿಮ್ ಹುಡುಗಿ ಜೊತೆ ಬ್ರೇಕಪ್ ಯಾಕಾಯ್ತು? ಅದು ವೇಟ್, ಈಗ ನಾನೇ ನಿಮ್ ಹುಡುಗಿ ಅನ್ಕೊಂಡು ಹೇಳಿ ನೋಡೋಣ. ನೀನು ಅನ್ಕೊಂಡಂಗೇನೂ ಇಲ್ಲ ಭಾವನಾ. ಅವತ್ತಿನ ಪರಿಸ್ಥಿತಿ ಆಗಿತ್ತು. ನೀನು ನೋಡ್ರಿ, ಅದು ನಿಜ ಅಲ್ಲ. ಈಗ ನಾನು ನಿನ್ಗೇನು ಹೇಳಿದ್ರು ಅರ್ಥ ಆಗೋದಿಲ್ಲ, ಗೊತ್ತಾ? ಸಾಕು, ನಿಲ್ಲಿಸ್ತೀಯಾ ನಿನ್ ಸುಳ್ಳ? ನಾನು ನಂಬಿಕೆನೇ ಸುಳ್ಳು ಮಾಡ್ಬಿಟ್ಟಿಯಲ್ಲೋ. ನಾನು ತಪ್ಪು ಮಾಡಿದ್ದೀನಿ ಅಂತಂದರೆ ಐ ಆಮ್ ರಿಯಲಿ ಸಾರಿ. ಅವತ್ತಿನ ಪರಿಸ್ಥಿತಿ ಆಗಿತ್ತು. ಆ ಸಮಯದಲ್ಲಿ ನಾನು ಏನು ಮಾಡಿದೆ ಅಂತ ನನಗೆ ನಿಜ ಗೊತ್ತಾಗಿಲ್ಲ. ಓ, ಸಮಯದ ಬಗ್ಗೆ ನೀನ್ ಮಾತಾಡ್ತಾ ಇದೀಯಾ? ಈ ವಾಚ್ ನಾನು ನಿನಗೆ ಯಾಕೆ ಕೊಟ್ಟೆ ಗೊತ್ತಾ? ನಮ್ಮಪ್ಪ ಹೇಳಿದ್ರು, ನಿಮ್ಮಮ್ಮ ಈ ವಾಚ್ ನನಗೆ ಕೊಟ್ಟಾಗಿಂದ ನನ್ನ ಸಮಯ ತುಂಬ ಚೆನ್ನಾಗಾಯ್ತು. ನೀನ್ ಇಷ್ಟಪಟ್ಟವರಲ್ಲಿ ನನ್ನನ್ನು ಕಂಡ್ರೆ ಇದನ್ನ ಅವ್ರಿಗೆ ಕೊಡು ಅಂದಿದ್ರು.
ನಾನು ನಿನ್ನ ಜೊತೆನೇ ಇರ್ತೀನಿ ಅಂದಿದ್ರು, ಆದರೆ ನೀನು ಅವ್ರಾಗಕ್ಕೆ ಸಾಧ್ಯನೇ ಇಲ್ಲ. ಕೊನೆಯದಾಗಿ ಐ ಲವ್ ಯು. ಇನ್ಯಾವತ್ತೂ ನಿನ್ನ ಮುಖ ನನಗೆ ತೋರಿಸ್ಬೇಡ.